ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಗ್ರಾಮಸ್ಥರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡು 15ಕ್ಕೂ ಹೆಚ್ಚು ಮಂದಿ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಈ ಹಿನ್ನೆಲೆ ಗ್ರಾಮದ ಬಡಾವಣೆಗಳಿಗೆ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪಾ ನಾಗ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ಅಸ್ವಸ್ಥರಾದವರ ಪೈಕಿ ಹಲವರು ಚೇತರಿಸಿಕೊಂಡಿದ್ದಾರೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಹಾಗೆಯೇ ಕಾವೇರಿ ನೀರು ಸರಬರಾಜಿನಲ್ಲಿ ಕೆಶಿಪ್ ರಸ್ತೆ ಅಭಿವೃದ್ಧಿಯಿಂದ ತೊಡಕಾಗಿದೆ. 1 ವಾರಗಳ ಕಾಲ ಜಿಲ್ಲಾಡಳಿತದ ವತಿಯಿಂದ ಟ್ಯಾಂಕರ್ ಮೂಲಕ ನೀರನ್ನು ಕಲ್ಪಿಸಲಾಗುವುದು. ಈ ನೀರನ್ನು ಕುಡಿಯಲು ಬಳಸಬೇಕು ಸೂಚಿಸಿದರು. ಈ ರೀತಿಯ ಅನಾರೋಗ್ಯ ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ಪಡೆಯಬೇಕೆಂದು ತಿಳಿಸಲಾಗಿದೆ. ಗ್ರಾಮದಲ್ಲಿ ಒಂದು ಕಲುಷಿತ ನೀರು ಕುಡಿದು ಕೆಲವರಿಗೆ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅಂತ ಮಾಹಿತಿ ಬಂತು. ಈಗ ವೆಡ್ನೆಸ್ಡೇ ಫಸ್ಟ್ ಕೇಸ್ ರಿಪೋರ್ಟ್ ಆಗಿದ್ದು, ಅದಾದಮೇಲೆ ವೆಡ್ನೆಸ್ಡೇನೇ ವಾಟರ್ ಕ್ವಾಲಿಟಿ ಸ್ಯಾಂಪ್ಲಿಂಗ್ ಟೆಸ್ಟಿಂಗ್ ಮಾಡಿದ್ದಾರೆ. ಮೇನ್ಲಿ ಇಲ್ಲಿ ಸ್ವಲ್ಪ ಓಪನ್ ಡಿಫಿಕೇಶನ್ ಇರೋದ್ರಿಂದ 2 ಬೋರ್ವೆಲ್ಗಳಿದೆ. ಕುಡಿಯೋ ನೀರಿಗೆ ಮಳೆ ಬಂದಿರೋದ್ರಿಂದ ಅದು ಕಂಟಾಮಿನೇಟ್ ಸ್ವಲ್ಪ ಎಂಟರ್ ಆಗಿದೆ. ನಿರಂತರವಾಗಿ ಕಳೆದ 6 ತಿಂಗಳಿಂದನೂ ಮತ್ತು ಸ್ಪೆಸಿಫಿಕಲಿ ಕಳೆದ 3 ತಿಂಗಳಿಂದನೂ ಡೈರೆಕ್ಷನ್ಸ್ ಇದೆ ಪಂಚಾಯತಿಯವರಿಗೆ, ಇಒಗಳಿಗೆ, ರೂರಲ್ ವಾಟರ್ ಸಪ್ಲೈ ಅವರಿಗೆ ಮತ್ತು ಇಲ್ಲಿ ತಾಲೂಕು ಆಡಳಿತಕ್ಕೆ. ಸೊ ಇಮಿಡಿಯೇಟ್ಲಿ ಯಾವುದೂ ಒಂದು ಜೀವಭಯ ಇರುವಂಥದ್ದು ಏನೂ ಕೇಸಸ್ ಇಲ್ಲ. ಎಲ್ಲರನ್ನೂ ನಾವು ಖುದ್ದಾಗಿ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಡಿಸ್ಚಾರ್ಜ್ ಆಗಿದ್ದಾರೆ. ಇಬ್ಬರು ಗೌರ್ಮೆಂಟ್ ಹಾಸ್ಪಿಟ್ಲ್, ಇನ್ನೊಂದು ಪ್ರೈವೇಟ್ ಹಾಸ್ಪಿಟ್ಲ್, ಒಬ್ಬರು ಸಿಮ್ಸ್ನಲ್ಲಿ ಇದ್ದಾರೆ. ಅವರು ಕೂಡ ಸ್ಟೇಬಲ್ ಇದ್ದಾರೆ ಅಂತ DHOಗೆ ಬೆಳಿಗ್ಗೆ ಮಾತಾಡಿದ್ದೀನಿ ಹೇಳಿದ್ದಾರೆ. ಇಮಿಡಿಯೇಟ್ಲಿ ನಾವು ಏನಾಗಿದೆ ಅಂದರೆ, ಅದು ಲ್ಯಾಬ್ ಟೆಸ್ಟ್ ಬಂದು ಕೂಡ ಅದು ಸ್ಯಾಂಪಲ್ ಎಲ್ಲ ತೊಗೊಂಡು ಸ್ಟಾಪ್ ಮಾಡಿದ್ದಾರೆ. ಕೂಡ ಕುಡಿಬೇಡಿ ಅಂತ ಹೇಳಿದ್ದು, ಕೆಲವರು ಪಾಪ ಗೊತ್ತಿಲ್ಲದೆ ಸೋಲ್ಡ್ ವಾಟರ್ ಕುಡಿದಿದ್ದಾರೆ. ಥ್ಯಾಂಕ್ಫುಲಿ ಏನೋ ಮೇಜರ್ ಏನೂ ಇಲ್ಲ. ಸೊ ಇಮಿಡಿಯೇಟ್ಲಿ ಚರಂಡಿ ಕ್ಲೀನ್ ಮಾಡುವಂಥದ್ದು ಮತ್ತು ಓಪನ್ ಡಿಫಿಕೇಶನ್ ಪ್ರಾಬ್ಲಮ್ನ ರಿಸಾಲ್ವ್ ಮಾಡುವಂಥದ್ದು ಮತ್ತು ಕಾವೇರಿ ನೀರಿಗೆ ಕನೆಕ್ಷನ್ಗೆ ಒಂದು ಕೆಶಿಪ್ ರಸ್ತೆದು ಒಂದು ಸ್ವಲ್ಪ ತೊಡಕು ಉಂಟಾಗಿದೆ. ಅದನ್ನು 1 ವಾರದಲ್ಲಿ ನಿವಾರಣೆ ಮಾಡಿಕೊಡ್ತೇವೆ. ಅಲ್ಲಿ ತನಕ ಎಲ್ಲರೂ ನಾವು ಖುದ್ದಾಗಿ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಡಿಸ್ಚಾರ್ಜ್ ಆಗಿದ್ದಾರೆ. ಇಬ್ಬರು ಗೌರ್ಮೆಂಟ್ ಹಾಸ್ಪಿಟ್ಲ್, ಇನ್ನೊಂದು ಪ್ರೈವೇಟ್ ಹಾಸ್ಪಿಟ್ಲ್, ಒಬ್ಬರು ಸಿಮ್ಸ್ನಲ್ಲಿ ಇದ್ದಾರೆ. ಅವರು ಕೂಡ ಸ್ಟೇಬಲ್ ಇದ್ದಾರೆ ಅಂತ DHOಗೆ ಬೆಳಿಗ್ಗೆ ಮಾತಾಡಿದ್ದೀನಿ ಹೇಳಿದ್ದಾರೆ. ಇಮಿಡಿಯೇಟ್ಲಿ ನಾವು ಏನಾಗಿದೆ ಅಂದರೆ, ಅದು ಲ್ಯಾಬ್ ಟೆಸ್ಟ್ ಬಂದು ಕೂಡ ಅದು ಸ್ಯಾಂಪಲ್ ಎಲ್ಲ ತೊಗೊಂಡು ಸ್ಟಾಪ್ ಮಾಡಿದ್ದಾರೆ, ಸಪ್ಲೈ ಸ್ಟಾಪ್ ಮಾಡಿದ್ದಾರೆ. ಸ್ಟೋರ್ಡ್ ವಾಟರ್ ಕೂಡ ಕುಡಿಬೇಡಿ ಅಂತ ಹೇಳಿದ್ದು, ಕೆಲವರು ಪಾಪ ಗೊತ್ತಿಲ್ಲದೆ ಸ್ಟೋರ್ಡ್ ವಾಟರ್ ಕುಡಿದಿದ್ದಾರೆ. ಥ್ಯಾಂಕ್ಫುಲಿ ಏನೋ ಮೇಜರ್ ಏನೂ ಇಲ್ಲ. ಸೊ ಇಮಿಡಿಯೇಟ್ಲಿ ಚರಂಡಿ ಕ್ಲೀನ್ ಮಾಡುವಂಥದ್ದು ಮತ್ತು ಓಪನ್ ಡಿಫಿಕೇಶನ್ ಪ್ರಾಬ್ಲಮ್ನ ರಿಸಾಲ್ವ್ ಮಾಡುವಂಥದ್ದು ಮತ್ತು ಕಾವೇರಿ ನೀರಿಗೆ ಕನೆಕ್ಷನ್ಗೆ ಒಂದು ಕೆಶಿಪ್ ರಸ್ತೆದು ಒಂದು ಸ್ವಲ್ಪ ತೊಡಕು ಉಂಟಾಗಿದೆ. ಅದನ್ನು 1 ವಾರದಲ್ಲಿ ನಿವಾರಣೆ ಮಾಡಿಕೊಡ್ತೇವೆ. ಅಲ್ಲಿ ತನಕ ದಯವಿಟ್ಟು ಸಾರ್ವಜನಿಕರು, ಇಲ್ಲಿ ಟ್ಯಾಂಕರ್ನಲ್ಲಿ ಬರುತ್ತೆ ಮತ್ತು RO ಪ್ಲಾಂಟ್ 2 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತೊಗೊಂಡ್ಬರೋಕ್ಕೆ ಕಷ್ಟ ಆಗುತ್ತೆ ಅಂತ 1 ವೀಕ್ ಪೂರ್ತಿ ಟ್ಯಾಂಕರಿಂದ ಕೊಡ್ತಾರೆ. ಅದನ್ನು ಮಾತ್ರ ಕುಡಿಬೇಕು. ಯಾವುದೇ ಸ್ಟೋರ್ಡ್ ವಾಟರ್ ಇದ್ದರೆ ಖಂಡಿತ ಅದನ್ನು ಬಳಸಬಾರ್ದು ಅಂತ ನಾನು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಗ್ರಾಮಸ್ಥರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡು 15ಕ್ಕೂ ಹೆಚ್ಚು ಮಂದಿ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಈ ಹಿನ್ನೆಲೆ ಗ್ರಾಮದ ಬಡಾವಣೆಗಳಿಗೆ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪಾ ನಾಗ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ಅಸ್ವಸ್ಥರಾದವರ ಪೈಕಿ ಹಲವರು ಚೇತರಿಸಿಕೊಂಡಿದ್ದಾರೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಹಾಗೆಯೇ ಕಾವೇರಿ ನೀರು ಸರಬರಾಜಿನಲ್ಲಿ ಕೆಶಿಪ್ ರಸ್ತೆ ಅಭಿವೃದ್ಧಿಯಿಂದ ತೊಡಕಾಗಿದೆ. 1 ವಾರಗಳ ಕಾಲ ಜಿಲ್ಲಾಡಳಿತದ ವತಿಯಿಂದ ಟ್ಯಾಂಕರ್ ಮೂಲಕ ನೀರನ್ನು ಕಲ್ಪಿಸಲಾಗುವುದು. ಈ ನೀರನ್ನು ಕುಡಿಯಲು ಬಳಸಬೇಕು ಸೂಚಿಸಿದರು. ಈ ರೀತಿಯ ಅನಾರೋಗ್ಯ ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ಪಡೆಯಬೇಕೆಂದು ತಿಳಿಸಲಾಗಿದೆ.